गाडीवर ಗುರುಗಳೇ ಮೂವತ್ತೈದು ವರ್ಷ ಆಯ್ತು ಇದು. ಶಿವಣ ಶಿವಣ ಈಗ ಏನು ಬಂದವರಿಪ್ಪ ಸುಮ್ಮನೆ ಏನೋ ತಕ್ಲೀಫ ಅಂದ್ರೆ ಅವರು ಸುಮಾರು 1 ವರ್ಷದಿಂದ ನೋಟಿಸ್ ಕೊಡ್ತಾ ಇದ್ದಾರೆ ಸರ್. ಬಟ್ ಅವರು ಯಾವುದೇ ಆ್ಯಕ್ಷನ್ ತಗೋತಾ ಇಲ್ಲ. ನಾವು ಪದೇ ಪದೇ ನಾವು ಕೋರ್ಟ್ಲಿಂದ ಬಂದಿದ್ದು ಡಿಗ್ರಿ ಆರ್ಡರ್ಸು ಅವ್ರಿಗೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ. ಸಬ್ಮಿಟ್ ಮಾಡೋಕ್ಕಾಗಲೂ ಪದೇ ಪದೇ ಬಂದು ನಮಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ಟೆನೆಂಟ್ಗಳನ್ನು ಒಂದು ಗೊಂದಲದಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೂ ಇರಬೇಕು ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅವ್ರಿಗೆ ಈವನ್ ಟೆನೆಂಟ್ಗಳು ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಓನರಿಗೂ ನಿದ್ದೆ ಬರ್ತಾ ಇಲ್ಲ. ಈಗ ಮೇಲಾಗಿ ಓನರೇ ಆಗಿದ್ಬಿಟ್ಟು ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಬಾಡಿಗೆ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಈ ಮಾನಸಿಕ ಹರಾಸ್ಮೆಂಟ್ ಆಗಿರೋದ್ರಿಂದ ತೊಂದರೆಗಳಿಂದ ನಾವು ನಮ್ಮ ಮಾನಸಿಕ ಪೂರ ಹೋಗ್ಬಿಟ್ಟಿದೆ. ನಾವು ಉಳ್ಕೋಬೇಕೋ ಸಾಯ್ಬೇಕೋ ಗೊತ್ತಾಗ್ತಾ ಇಲ್ಲ. ಇದರಿಂದ ನೋಟಿಸಲ್ಲಿ ಅದು 15 ಡೇಸ್ನಲ್ಲಿ ಖಾಲಿ ಮಾಡಬೇಕು, ಪ್ರಾಪರ್ಟಿ ಬಿಲಾಂಗ್ಸ್ ಟು ದಿ ರೈಲ್ವೆ ಅಂತ ಹೇಳಿದ್ದಾರೆ ರೈಲ್ವೆಯಲ್ಲಿ. ಬಟ್ ಅದಕ್ಕೆ ನಮಗೆ ಕೋರ್ಟ್ಲಿಂದ ಆರ್ಡರ್ ಇದ್ದಿದ್ದು ತೋರಿಸಿದ್ರು ಅದಕ್ಕೆ ಒಪ್ಕೊತಾ ಇಲ್ಲ ಅವರು. ನಿಮ್ಮ ಕಡೆ ಏನಿದೆ ಅಂತ ಅದು ಎಲ್ಲ 25 ವರ್ಷದಿಂದ ನಾವು ಫೈಟ್ ಮಾಡಿದ್ದೀವಿ. 25 ವರ್ಷ ಆದಮೇಲೆ ನಮಗೆ ಕೋರ್ಟ್ ಕೊಟ್ಟಿದೆ, ಡಿಗ್ರಿ ಕೊಟ್ಟಿದೆ. ಆದರೂ ಅವರು ದಾವೆ ಮಾಡ್ತಾ ಇದ್ದಾರೆ. ದಾವೆ ನಮ್ಮ ಜೊತೆ ಹೇಗೆ ಮಾಡ್ತಾರೆ, ಕೋರ್ಟಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಬಂದು ನಮಗೆ ನೋಟಿಸ್ ಕೊಟ್ಟು ಅವ್ರ ಸೆಕ್ಷನನ್ನು ಯೂಸ್ ಮಾಡಿಕೊಂಡು 15 ಡೇಸಲ್ಲಿ ಡೆಮಾಲಿಷ್ ಮಾಡ್ತೀವಿ ಅಂತ ಹೆದರಿಕೆ ಆಗ್ತಾ ಇದ್ದಾರೆ. ಈ ಥರ ಆಗ್ತಾ ಇದೆ ಆ್ಯಕ್ಚುಲಿ. 30th ಡಿಸೆಂಬರ್ ಇದು 2012 ನಮ್ಮ OS ನಂಬರ್ ಬಂದು 58/2012 ಡಿಗ್ರಿ ಆಗಿದೆ. ಅದು ಕಾಪಿನೂ ಸುಮಾರು ಸಲ ಸಬ್ಮಿಟ್ ಮಾಡಿದ್ವಿ. ಬಟ್ ಅದು ಪುನಃ ನಮಗೆ ನೋಟಿಸ್ ಸರ್ವ್ ಮಾಡಿಬಿಟ್ಟು ಅವ್ರ ಕಾನೂನಾಗಿ ಇದು ಬಹಿರಂಗವಾಗಿ ಯೂಸ್ ಮಾಡಿಬಿಟ್ಟು ಉಲ್ಲಂಘನೆ ಮಾಡಿಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು. ಟೋಟಲ್ ಆ್ಯಸ್ ಪರ್ ದಿ ನಾಲೆಜ್ 40 ಮೆಂಬರ್ಸಿಗೆ ಸರ್ವ್ ಆಗಿದ್ದಾರೆ. ನಂದಿ ಕಾಲನಿ, ಜ್ಯೋತಿ ಕಾಲನಿ. ನನ್ನ ಹೆಸರು ಅರವಿಂದ್ ಅಂತ. ಹೌದೌದು ಸರ್, ಅದೇ ಹೆದರಿಕೆ ಆಗ್ಲತ್ತದ ಸರ್. ಈಗ ಕೋರ್ಟ್ಲಿಂದ ಆರ್ಡರ್ ಬಂದಿನ ಬಾದು ಈಗ ಸಬ್ ರಿಜಿಸ್ಟರ್ದಾಗ ರಿಜಿಸ್ಟ್ರಿ ಆಗಿಂದ ಅದ, ಮುನ್ಸಿಪಾಲ್ಟಿದವ್ರು ಟ್ಯಾಕ್ಸ್ ತೊಗೊಲತ್ತಾರ. ಇಲ್ಲಿಗಲ್ ಪ್ರಾಪರ್ಟಿಗೆ ಮುನ್ಸಿಪಾಲ್ಟಿದವ್ರು ಟ್ಯಾಕ್ಸ್ ಹೆಂಗೆ ತೊಗೊಂಡ್ರು, ಮತ್ತು ಸಬ್ ರಿಜಿಸ್ಟರ್ದಾಗ ರಿಜಿಸ್ಟ್ರಿ ಹೆಂಗೆ ಮಾಡಿದ್ರು? ಈಗ ಇಲ್ಲಿಗಲ್ ಇದ್ದಾಗ ರಿಜಿಸ್ಟ್ರಿನೂ ಆಗಬಾರ್ದು, ಟ್ಯಾಕ್ಸ್ನೂ ತೊಗೋಬಾರ್ದು. ಇವರು ಟ್ಯಾಕ್ಸ್ ತೊಗೊಂಡ್ರು ಮತ್ತು ಅವರು ರಿಜಿಸ್ಟ್ರಿ ಮಾಡಿದ್ರು. ರಿಜಿಸ್ಟ್ರಿ ಮಾಡಿದಾಗ ಕ್ಲಿಯರ್ ಇದ್ದಾಗನೇ ರಿಜಿಸ್ಟ್ರಿ ಮಾಡಿರ್ಬೇಕಲ್ಲ. ಡಿಜಿಟಲ್ ಖಾತಾ ಇದ್ದಿನ ಮೇಲೆ ರಿಜಿಸ್ಟ್ರಿ ಮಾಡ್ಯಾರ, ಡಿಜಿಟಲ್ ಖಾತಾದ ರಿಜಿಸ್ಟ್ರಿ ಮಾಡ್ಯಾರ, ಮತ್ತು ನಮ್ಮ ಹೆಸ್ರ ಮೇಲೆ ಡಿಜಿಟಲ್ ಖಾತಾ ಟ್ರಾನ್ಸ್ಫರ್ನೂ ಆಗ್ಯದ. ಮತ್ತು ಎವ್ರಿ ಇಯರ್ ಕಂಟಿನ್ಯೂ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಮುನ್ಸಿಪಾಲ್ಟಿಗೆ. ನಾವು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಿಂದ ಏನಾಯ್ತು ಹೇಳ್ರಿ? ಮತ್ತು ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಡಿಜಿಟಲ್ ಖಾತಾನೂ ಮಾಡಿಸಿದ್ದೀವಿ, ಸಬ್ ರಿಜಿಸ್ಟರ್ದಾಗ ರಿಜಿಸ್ಟ್ರಿನೂ ಆಗ್ಯದ, ಎಲ್ಲ ನಡೆದ, ಎಲ್ಲ ಕ್ಲಿಯರ್ ಅದ. ಎಲ್ಲ ಕ್ಲಿಯರ್ ಇದ್ದಿನ ಬಾದ ನೀವು ಅದು ಡೆಮಾಲಿಷ್ ಮಾಡ್ತೀವಿ ಅಂದ್ರೆ ಏನು ಅಥಾರಿಟಿಲಿಂದ ಡೆಮಾಲಿಷ್ ಮಾಡತ್ತೀರಿ? ಏನಾರ ಒಂದು ಅಥಾರಿಟಿ ಬೇಕಲ್ರಿ ಡೆಮಾಲಿಷ್ ಮಾಡ್ಬೇಕಂದ್ರೆ. ಮಿನಿಮಮ್ ಯಾರಿಗಾರ ಸಂಪರ್ಕ ಮಾಡಬೇಕು, ಆಜು ಬಾಜು ತೊಗೊಂಡು ಫೋನ್ ನಂಬರ್ ಮಾತಾಡಬೇಕು. ನಾವು ಆ್ಯಬ್ಸೆನ್ಸ್ದಾಗ ನೀವು ಸ್ಟಿಕ್ಕರ್ ಮೆತ್ತಿ ನಾವು ನಾಳೆ ದಿನ ಬಂದು ಡೆಮಾಲಿಷ್ ಮಾಡ್ತೀವಿ ಅಂದ್ರೆ ಯಾರು ಅಥರೈಸ್ ಕೊಟ್ಟಾರ ನಿಮ್ಗೆ ಡೆಮಾಲಿಷ್ ಮಾಡ್ಲಿಕ್ಕೆ? ಇಲ್ಲ, ನೀವು ಕೋರ್ಟ್ಲಿಂದ ಆರ್ಡರ್ ಬಂದಿದ್ದ ಮೇಲೆ ನೀವು ಅದು ಕೋರ್ಟ್ ಆರ್ಡರ್ಗಾರ ಒಬೇ ಮಾಡಬೇಕಲ್ಲ. ಇಲ್ಲಾಂದ್ರೆ ನಮಗೆ ಕೋರ್ಟ್ಲಿಂದ ಆರ್ಡರ್ ಕಳಿಸ್ರಿ, ಇನ್ನೊಂದು ಆರ್ಡರ್ ಕಳಿಸ್ರಿ, ನೋಟಿಸ್ ಕಳಿಸ್ರಿ, ಕೋರ್ಟಿಗೆ ಬರ್ರಿ ಅಂತ ಹೇಳ್ರಿ, ಸಂಪರ್ಕ ಮಾಡಿರಿ. ಅಂದ್ರೆ ಕೋರ್ಟಿಗಾರ ಹೋಗ್ಲೋ ಬರ್ತದೆ. ನಾವು ನೀವು ಇಬ್ಬರು ಕಲ್ತು ಕೋರ್ಟಿಗೆ ಹೋಗಿ ಕೋರ್ಟ್ದಾಗ ಏನದ ಎಲ್ಲ ಡಿಸ್ಕಸ್ ಮಾಡೋ ಬರ್ತದೆ. ನೀವು ಅದೆಲ್ಲ ಬಿಟ್ಬಿಟ್ಟು ನೀವು ಡೈರೆಕ್ಟ್ ಬಂದುಬಿಟ್ಟು ಕೋರ್ಟ್ ವಿರುದ್ಧ ನೀವು ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳ್ತಾರೆ. ಕೋರ್ಟ್ಲಿಂದ ಆರ್ಡರ್ ಬಂದ ಮೇಲೆ ನೀವು ಕೋರ್ಟ್ ಆರ್ಡರ್ ರೆಸ್ಪೆಕ್ಟ್ ಮಾಡ್ತೀರಾ, ಇಲ್ಲ ನೀವು ಸೀದಾ ಡೆಮಾಲಿಷ್ ಮಾಡ್ತೀರಾ? ನನ್ನ ಹೆಸರು ಅಭಿನಯ್ ಗಾದ ಅಂತ ಸರ್.